ಮಿಥುನ್ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಮಾತಿನಿಂದ ನಷ್ಟ, ಸಂದರ್ಭ ಎದುರಿಸುವ ಕೆಲವು ಸಂದರ್ಭ ಭಯ ಆತಂಕ ಉಂಟಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಇದೆ, ತೊಂದರೆ ಇಲ್ಲ. ಧರ್ಮ ಕಾರ್ಯಗಳ ಸ್ವಲ್ಪ ಹಿನ್ನಡೆ ಮತ್ತು ಯಾವುದೋ ಒಂದು ಜವಾಬ್ದಾರಿಯುತ ಕಾರ್ಯಗಳಲ್ಲಿ ಏನೋ ಒಂದು ಅಪಪ್ರಚಾರ ಅಥವಾ ಅಪಮಾನ ಬರ್ತಕ್ಕಂಥದ್ದು, ಇಂತಹದ್ದೊಂದು ಲಕ್ಷಣವೂ ಇದೆ. ಸ್ವಲ್ಪ ಹುಷಾರು. ಮುಖ್ಯವಾಗಿ ನಿಮಗೆ ಗಂಟಲು ಬಾಧೆ, ಕಿವಿ ಸಂಬಂಧಿ ಈ ರೀತಿಯ ಒಂದು ಸ್ವಲ್ಪ ತೊಡಕುಗಳು ಉಂಟಾಗಬಹುದು. ಅದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಹುಷಾರು. ವಾರದ ಆದಿಯಲ್ಲಿ ಆರೋಗ್ಯ ವಿಚಾರದಲ್ಲಿ ಮತ್ತು ಸ್ವಲ್ಪ ಭಯ ಆತಂಕದ ವಾತಾವರಣ ಇರುತ್ತದೆ. ನೀವು ಯಾವುದನ್ನು ಎದುರಿಸಲಿಕ್ಕಾಗಲ್ವೋ ಅಂಥ ಒಂದು ಸಂದರ್ಭಕ್ಕೆ ಸಿಕ್ಕಾಕೊಳ್ಳೋ ಲಕ್ಷಣ ಇರುತ್ತೆ. ಸ್ವಲ್ಪ ಹುಷಾರು, ಎಚ್ಚರವಾಗಿರಿ. ಇನ್ನು ಗುರುವಾರದ ನಂತರ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುಚಂದ್ರ ಯುತಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಬಿಟ್ಟರೆ ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ. ಮಾತಿನ ಬಲ ಚೆನ್ನಾಗಿರ್ತದೆ ಮತ್ತು ಕುಟುಂಬದಲ್ಲಿ ವಾತಾವರಣ ಚೆನ್ನಾಗಿರ್ತದೆ. ಕೆಲಸದ ವಿಚಾರದಲ್ಲೂ ತುಂಬ ಚೆನ್ನಾಗಿರ್ತೀರ. ಲಾಭ, ಮುಖ್ಯವಾಗಿ ಸ್ತ್ರೀಯರಿಗೆ ಹಣಕಾಸಿನ ಲಾಭ ಬರ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಚರ್ಮ, ಸ್ಕಿನ್ ರಿಲೇಟೆಡ್ ಅಲರ್ಜಿ ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ಇನ್ನೇನೋ ಒಂದು ದೋಷ, ಆ ಥರದ್ದು ಒಂದು ಲಕ್ಷಣ ಇದೆ. ಸ್ವಲ್ಪ ಹುಷಾರು. ನಿಮ್ಮ ಕೊನೆಗೆ ಶನಿವಾರದ ಮಟ್ಟಿಗೆ ಶುಕ್ರನ ಪರಿವರ್ತನೆ, ಶುಕ್ರ ಸಂಕ್ರಮಣ ಇದೆ. ಅದು ಲಾಭವನ್ನೇ ತಂದುಕೊಡುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ಮಿಥುನ ರಾಶಿ ವಿಷ್ಣು ಸನ್ನಿಧಾನದಲ್ಲಿ ಗಂಧಾಲಂಕಾರ ಮಾಡಿಸಿ ಅದನ್ನು ಸ್ವಲ್ಪ ಲೇಪನ ಮಾಡಿ, ಅದು ನಿಮಗೊಂದು ಬಲ ಕೊಡುತ್ತೆ. ಯಾವ ಪ್ರಾರಂಭದಲ್ಲಿರ್ತಕ್ಕಂಥ ಏನು ಭಯದ ವಾತಾವರಣ ಇವೆಲ್ಲ ನಿವಾರಣೆ ಆಗುತ್ತೆ. ನರಸಿಂಹ ಸನ್ನಿಧಾನಕ್ಕೂ ಹೋಗಿ ಬನ್ನಿ, ಅದು ಕೂಡ ನಿಮಗೆ ವಿಶೇಷ ಬಲ ಕೊಡುತ್ತೆ.